ಪ್ರಧಾನಿ ನರೇಂದ್ರ ಮೋದಿಯವರು ರಾಮಾಯಣದ ಹೆಜ್ಜೆ ಗುರುತನ್ನ ಹಿಂಬಾಲಿಸಿ ಹೊರಟಿದ್ದಾರೆ. ರಾವಣ ಸೀತೆಯನ್ನ ಅಪಹರಿಸಿದಾಗ ಅಡ್ಡಪಡಿಸಿದ ಜಟಾಯುವಿನ ರೆಕ್ಕೆಯನ್ನ ರಾವಣ ಕತ್ತರಿಸಿದ್ದ. ಇನ್ನು ಆಗ ಜಟಾಯು ಬಿದ್ದಿದ್ದ ಜಾಗವನ್ನ ಲೇಪಾಕ್ಷಿ ಎಂದು ಕರೆಯುತ್ತಾರೆ ಅನ್ನೋ ಪ್ರತೀತಿ ಇದೆ. ಇದೇ ಆಂಧ್ರಪ್ರದೇಶದ ಲೇಪಾಕ್ಷಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನ ಕೊಟ್ಟಿದ್ದಾರೆ. ಲೇಪಾಕ್ಷಿಯಲ್ಲಿರುವ ಐತಿಹಾಸಿಕ ವೀರಭದ್ರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪೂಜೆ ಸಲ್ಲಿಸಿದ ಬಳಿಕ ತೆಲುಗಿನ ರಾಮಾಯಣವನ್ನ ತೊಗಲುಗೊಂಬೆ ಆಟದ ಮೂಲಕ ಪ್ರಧಾನಿ ಮೋದಿ ವೀಕ್ಷಿಸಿದ್ರು. ಆಂಧ್ರಪ್ರದೇಶದ ಲೇಪಾಕ್ಷಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನ ಕೊಟ್ಟಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಪ್ರಧಾನಿ ಮೋದಿಯವರು ಭಾಗಿಯಾಗಿದ್ದಾರೆ. ಈ ಲೇಪಾಕ್ಷಿ ದೇಗುಲಕ್ಕೂ ಕೂಡ ಅದರದೇ ಆದ ಐತಿಹಾಸಿಕ ಮಹತ್ವವಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಹಾಮಂಗಳಾರತಿಯನ್ನ ನೆರವೇರಿಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಹಳ ಭಕ್ತಿ ಭಾವದಿಂದ ಪ್ರಧಾನಿ ಮೋದಿಯವರು ಯಾವುದೇ ಪೂಜೆ ಪುನಸ್ಕಾರ ಇರಬಹುದು, ಈ ಹಿಂದೆಯೂ ಕೂಡ ಭಾಗಿಯಾಗಿದ್ದನ್ನ ನಾವು ನೋಡಿದ್ದೀವಿ. ಅದೇ ತೆರನಾಗಿ ಲೇಪಾಕ್ಷಿ ದೇಗುಲದಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ್ದಾರೆ. ರಾವಣ ಸೀತೆಯನ್ನ ಅಪಹರಿಸಿದಾಗ ಅಡ್ಡಪಡಿಸಿದ ಜಟಾಯುವಿನ ರೆಕ್ಕೆಯನ್ನ ರಾವಣ ಕತ್ತರಿಸ್ತಾನೆ. ಆಗ ಜಟಾಯು ಬಿದ್ದಿದ್ದ ಜಾಗವನ್ನ ಲೇಪಾಕ್ಷಿ ಅಂತ ಕರೆಯಲಾಗುತ್ತೆ. ಈ ಲೇಪಾಕ್ಷಿ ಆಂಧ್ರಪ್ರದೇಶದಲ್ಲಿರುವಂತಹ ಲೇಪಾಕ್ಷಿಯ ಇತಿಹಾಸ ಇದು. ಇನ್ನು ಪ್ರಧಾನಿ ಮೋದಿಯವರು ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಐತಿಹಾಸಿಕ ವೀರಭದ್ರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತೆಲುಗಿನ ರಾಮಾಯಣವನ್ನ ತೊಗಲುಗೊಂಬೆ ಆಟದ ಮೂಲಕ ವೀಕ್ಷಿಸಿದಂತಹ ದೃಶ್ಯ. ఈ అరణ్యమెందు చిత్రకూటాబ్ది పర్వతం ఈ చిత్రకూటాబ్ది ఎందుకు వచ్చాం